ಇದು ಕಟ್ಟಿಗೆ ವೀಕ್ ಆಗಿತ್ತು. ಸೊ ಆ ವೀಕ್ನೆಸ್ ನಾವು ಕಳ್ಕೊಳ್ಳೋದು ಬೇಡ ಅನ್ನೋಕೆ ಏನು ಮಾಡಿದ್ವಿ, ಸ್ಟೀಲ್ ಆ್ಯಂಗ್ಲರ್ ಹಾಕಿದ್ವಿ. ಅಂದರೆ ಅದು ತಡೆಯುತ್ತೆ. ಎಷ್ಟು ಸಾಧ್ಯತೆ ಮೇಂಟೈನ್ ಮಾಡೋಣ ಅದನ್ನೇ ಓಲ್ಡ್ ಸ್ಟ್ರಕ್ಚರ್. ಯಾಕೆ ಇಷ್ಟು ಪ್ರೀತಿ ನಿಮ್ಗೆ ಇದ್ರ ಬಗ್ಗೆ? ಇಲ್ಲೇ ಹುಟ್ಟಿನಿ ಸರ್ ನಾನು, ಇಲ್ಲೇ ಬೆಳೆದಿರೋದು. ಹೀಗಾಗಿ ನನ್ನ ಮನೆ ನನ್ನ ಪ್ರೀತಿ ಐತಿ. ಬಟ್ ಭಾಳ ಜನಕ್ಕೆ ಹಳದ್ ಬೇಕಾಗಿಲ್ಲ. ನನಗೆ ಬೇಕು, ಅವ್ರವ್ರ ಇಷ್ಟ, ಅವ್ರವ್ರ ಟೇಸ್ಟ್. ಈ ಮನೆಯಲ್ಲೇ ಇಷ್ಟು ದೊಡ್ಡವರಾಗಿ ಬಂದಾಗ ಈ ಮನೆ ಗೌರವಿಸ್ಲಿಕ್ಕಂದ್ರೆ ಹೆಂಗೆ, ಈ ಮನೆ ಮೇಲೆ ಪ್ರೀತಿ ಕಳ್ಕೊಂಡ್ರೆ ಹೆಂಗೆ, ದೇವ್ರು ಮೆಸ್ತಾನ, 4 ಜನ ಮೆಸ್ತಾರ ನಮ್ಮನ್ನು. ಅದಕ್ಕೆ ಬೇಕು, ಕಾಳಜಿ ಇರಬೇಕು ಮನೆ ಅಂದಮೇಲೆ. ನೀವು ಆಡಿರೋ ಮನೆ ಇದು? ಹೌದು, ಹುಟ್ಟಿ ಬೆಳೆದ ಮನೆ. ನನ್ನನ್ನು ಇಷ್ಟು ದೊಡ್ಡವನು ಮಾಡಿದ್ದು ಇದೇ ಮನೆ. ನಿಮ್ಗೆ ಬುದ್ಧಿ ಕೊಟ್ಟಿರೋ ಮನೆ. ನಿಮ್ಮ ಅಣ್ಣ ತಮ್ಮಂದರು ನಿಮ್ಮ ಮೊದಲಿಗಳ ಜೊತೆ ಸೇರಿ ಆಟ ಆಡಿರ್ತಿರ್ಲಿ. ಹೌದು, ಇದನ್ನು ಹೆಂಗೆ ಬಿಟ್ಕೊಡ್ಲಿಕ್ಕಾಗತ್ತೆ? ಅದಕ್ಕೆ ಖರ್ಚು ಬರ್ತೆ, ಕಷ್ಟ ಇದೆ. ಭಗವಂತ ಹರಿಹರೇಶ್ವರ ನೋಡ್ಕೊಂಡು ಹೊಂಟಾನ. ಕಷ್ಟ ಬಂದಾಗ ಆತದ ನಮಗೆ. ಇವತ್ತಿಗೂ ಹರಿಹರೇಶ್ವರ ನಮ್ಮನ್ನು ಕೈ ಬಿಟ್ಟಿಲ್ಲ. ಎಷ್ಟೋ ಸಲ ನನಗೆ ನಿಜನೂ ಆಗಿದೆ. ನಾಳೆಗೆ ಕಷ್ಟ ಬರುತ್ತೆ, ಏನಪ್ಪ ಇವತ್ತು, ಹೆಂಗಪ್ಪ ಇದು ಮುಂದೆ ತ್ರಾಸು ಪಡತ್ಬೇಕಲ್ಲ, ಹೆಂಗಪ್ಪ ಇದು ಮುಂದಿಂದು ಅಂದಾಗ ನನಗೆ ಸೊಲ್ಯೂಷನ್ ಕೊಟ್ಟಿದ್ದೆ. ನಾವು ನನಗೆ ಕಷ್ಟದಾಗ ಇಟ್ಟಿಲ್ಲ ಇವತ್ತಿಗೂ. ಕಷ್ಟ ಅನ್ನೋದ್ ಬಗ್ಗೆ ಮನುಷ್ಯ ಅನ್ನೋದ ಮೇಲೆ ಕೊಟ್ಟಿದ ಮೇಲೆ ಕಷ್ಟ ಸುಖ ಬರೋದೆ. ಅದನ್ನು ಬ್ಯಾಲೆನ್ಸ್ ಮಾಡಿದ ಕಲಿಸಿದ ನನಗೆ ಹರಿಹರೇಶ್ವರ. ಏನು ಬಂದರೂ ಈಕ್ವಲ್ ಆಗಿ ತಗೊಂಡು. ಹೌದು, ನನಗೆ ಅತಿ ದುಃಖನೂ ಆಗೋದಿಲ್ಲ, ಅತಿ ಸಂತೋಷನೂ ಆಗೋದಿಲ್ಲ. ಐ ಆಮ್ ನ್ಯೂಟ್ರಲ್. ಇವಾಗ ಯಾವನಾದ್ರೂ 1 ಕೋಟಿ ಕಳ್ಕೊಂಡಂದರೆ ಏನಾಗುತ್ತೆ ಅವನಿಗೆ? ತುಂಬ ವೀಕಿಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಹೋಯ್ತಾ, ಹೋಗ್ಲಿ. ಹರಿಹರೇಶ್ವರಿಗೆ ಇಷ್ಟ ಇಲ್ಲ, ಬೇಡ ಅಂದ, ಹೋಯ್ತು. ಬೇಕಂದ ಕೊಡ್ತಾನಲ್ಲ ಅವನು, ಕೊಟ್ಟಾನ, ಆರಾಮದೀವಿ. ಕಷ್ಟ ಬಂದ್ರೆ ಅಳೋದಿಲ್ಲ, ಸುಖ ಬಂದ್ರೆ ನಗೋದಿಲ್ಲ. ಎಲ್ಲದಕ್ಕೂ ನಾನು ಈಕ್ವಲ್ ಆಗಿರ್ತೀನಿ. 50ಕ್ಕೆ ಮ್ಯೂಚುರಿಟಿ. ಇಬ್ಬರು ಮಕ್ಕಳು? ಹಾಂ, ಇಬ್ಬರು ಇಲ್ಲ. ಓಕೆ, ಇದು ನಮ್ಮದು ರೆಸಿಡೆನ್ಸ್.